Hello everyone, this is a video lecture of BBA program. Subject Principles of Management, first semester, University, Mangalore University, first session. In this session, we are going to understand the basic concept of management. The session objective is to introduce the concept of management with the definitions. In this session, we are going to understand the concept of management, meaning of management, definition of management, and references which we used to do this session, and MCQs. Management is what manager do. The question arises are who the managers are and where do they work. There is no standard criteria as to who can be a manager. ಯಾರು ಮ್ಯಾನೇಜರ್ ಆಗಬೇಕಂತ ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಇಲ್ಲ. ಮ್ಯಾನೇಜರ್ಸ್ ಆಫ್ ಟುಡೇ ಕ್ಯಾನ್ ಬಿ ದಿ ಏಜ್ ಆಫ್ 18 ಓವರ್ ಏಜ್ ಆಫ್ 80. ನೀವು ಬರ್ಕ್ಷೈರ್ ಹಾಥ್ವೇದು ಮ್ಯಾನೇಜರ್ ನೋಡಿದಾಗ 87 ಇಯರ್ಸ್, ಅವರ ಹೆಸರು ವಾರನ್ ಬಫೆಟ್ ಅಂತ, ಅವ್ರಿಗೆ 87. ಅದೇ ಥರ ನೀವು 18-19 ವರ್ಷದ ಜನರು ಸಹ ಮ್ಯಾನೇಜರ್ ಆಗಿರೋದನ್ನು ನೋಡ್ಬೋದು ಎಕ್ಸಾಂಪಲ್ಸ್ ಆಗಿ. ದೇ ಮೇ ಬಿ ವುಮೆನ್ ಆಸ್ ವೆಲ್ ಆಸ್ ಮೆನ್. ಅವರು ಮೆನ್ ಆಗಿರ್ಬೋದು ಅಥವಾ ವುಮೆನ್ ಆಗಿರ್ಬೋದು. ದೇ ಕ್ಯಾನ್ ಫೌಂಡ್ ಇನ್ ಆಲ್ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ ಕಂಟ್ರೀಸ್. ಯು ಫೈಂಡ್ ದಿ ಮ್ಯಾನೇಜರ್ಸ್ ಇನ್ ಆಲ್ ಇಂಡಸ್ಟ್ರೀಸ್ ಆ್ಯಂಡ್ ಆಲ್. ಎಜುಕೇಷನ್ ಇಂಡಸ್ಟ್ರಿ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಸಾಫ್ಟ್ವೇರ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಹೆವಿ ಇಂಡಸ್ಟ್ರೀಸ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಕಡೆ ಸಹ ಮ್ಯಾನೇಜರ್ಸ್ ಇದ್ದಾರೆ. ಏನು ಮಾಡ್ತಾರೆ ಮ್ಯಾನೇಜರ್ಸ್? ದೇ ಮ್ಯಾನೇಜ್ ದಿ ಬಿಸ್ನೆಸ್ ಆಫ್ ದಿ ಆರ್ಗನೈಸೇಷನ್. They manage the business of the organization. ಕಾರ್ಪೊರೇಷನ್ಸ್, MNC ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ, ಗೌರ್ಮೆಂಟ್ ಏಜೆನ್ಸೀಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ, ಹಾಸ್ಪಿಟಲ್ಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ, ಮ್ಯೂಸಿಯಮ್ಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ, ಸ್ಕೂಲ್ಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ. ಮ್ಯಾನೇಜರ್ಸ್ ಮ್ಯಾನೇಜ್ ದಿ ಎಂಟರ್ಪ್ರಿನರಲ್ ಎಂಟರ್ಪ್ರೈಸಸ್, ಬಿಗ್ ಎಂಟರ್ಪ್ರೈಸ್, ಲಾರ್ಜ್ ಕಾರ್ಪೊರೇಷನ್ಸ್, ಗೌರ್ಮೆಂಟ್ ಏಜೆನ್ಸೀಸ್, ಹಾಸ್ಪಿಟಲ್ಸ್, ಮ್ಯೂಸಿಯಮ್ಸ್, ಸ್ಕೂಲ್ಸ್ ಅನ್ನು, ನಿಮ್ಮ ಮನೆಯ ಪಕ್ಕದಲ್ಲಿರೋ ಗ್ರೋಸರಿ ಸ್ಟೋರ್ಸ್ ಅನ್ನು ಸಹ ಅವರ ಅಂಗಡಿಯ ಓನರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಈ ಎಲ್ಲ ಮ್ಯಾನೇಜರ್ಸ್ ಒಂದು ಕಾಮನ್ ಎಲಿಮೆಂಟ್ ಅನ್ನ ಶೇರ್ ಮಾಡ್ತಾರೆ. ವಾಟ್ ಈಸ್ ದಟ್ ಕಾಮನ್ ಎಲಿಮೆಂಟ್? ದೇ ವರ್ಕ್ ಇನ್ ಆರ್ಗನೈಸೇಷನಲ್ ಸೆಟ್ಟಿಂಗ್. ಸೊ ಒಬ್ಬನೇ ಇದ್ರೆ ಅವನ ಕೆಲಸವನ್ನು ಮ್ಯಾನೇಜ್ ಮಾಡ್ಬೇಕು, ಅದನ್ನು ನಾವು ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಿಲ್ಲ. ಸೊ ಅವರು ಆರ್ಗನೈಸೇಷನ್ ಸೆಟ್ಟಿಂಗ್ ಅಲ್ಲಿ ಕೆಲಸ ಮಾಡಿದ್ರೆ ಅವರನ್ನು ನಾವು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದರಿಂದಾಗಿ ಆರ್ಗನೈಸೇಷನ್ ಒಳಗೆ ತುಂಬಾ ಜನರು ಇರ್ತಾರೆ, ಅಂದ್ರೆ ತುಂಬಾ ಎಂಪ್ಲಾಯೀಸ್ ಇರ್ತಾರೆ, ಅವರ ಕೆಲಸವನ್ನ ಕೋಆರ್ಡಿನೇಟ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಬೇಕಾಗ್ತದೆ ಅಂತ ನಾವು ಮ್ಯಾನೇಜ್ಮೆಂಟ್ ಅನ್ನು ಓದ್ತೀವಿ. ಸೊ ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜ್ಮೆಂಟ್ ವರ್ಕ್ಸ್ ಇನ್ ಆರ್ಗನೈಸೇಷನಲ್ ಸೆಟ್ಟಿಂಗ್. ಸೊ ಸೆಟ್ಟಿಂಗಿನ ಒಳಗೆ ಕೆಲಸ ಮಾಡೋದ್ರಿಂದ ಸೊ ಏನಂತ ಕರಿತೀವಿ. ಈಗ ಆರ್ಗನೈಸೇಷನ್ ಏನಂತ ನೋಡುವ. An organization is a deliberate arrangement of people brought together to accomplish some specific purpose. ಆರ್ಗನೈಸೇಷನ್ ಅಂದ್ರೆ ಏನು? ಡೆಲಿಬ್ರೇಟ್ ಅರೇಂಜ್ಮೆಂಟ್ ಆಫ್ ಪೀಪಲ್ ಬ್ರಾಟ್ ಟುಗೆದರ್ ಟು ಅಕಂಪ್ಲಿಷ್ ಸಮ್ ಸ್ಪೆಸಿಫಿಕ್ ಪರ್ಪಸ್. ಇಲ್ಲಿ ಡೆಲಿಬ್ರೇಟ್ ಆಗಿ ಜನರನ್ನ ಕರ್ಕೊಂಡ್ ಬರುತ್ತಾರೆ, ಕೆಲಸ ಮಾಡಿಸ್ತಾರೆ, to achieve some specific purpose. The specific purpose might be earning more and more profit. General objective of any business is to earn the profit, to increase the wealth of the organization. But some of the organization do the work for non-profit motive also. For example, police department, ಅದರ ಕೆಲಸ ಏನು? ಟು ಡಿಕ್ರೀಸ್ ದಿ ಕ್ರೈಮ್ ರೇಟ್ ಇನ್ ದಟ್ ಪರ್ಟಿಕ್ಯುಲರ್ ಸಿಟಿ, ಇನ್ ದಟ್ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ. ಅದು ಪೊಲೀಸರ ಕೆಲಸ ಆಗಿರುತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ಏನು? ಟು ಇಂಪಾರ್ಟ್ ಕ್ವಾಲಿಟಿ ಎಜುಕೇಷನ್ ಟು ದಿ ಪೀಪಲ್ whom they are offering the service. ಅದೇ ತರ ಯಾವುದೋ ಒಂದು ಗ್ರೋಸರಿ ಸ್ಟೋರ್ ಆಗಿದ್ರೆ ಅವರ ಆಬ್ಜೆಕ್ಟಿವ್ ಏನು? ಟು ಅರ್ನ್ ಮೋರ್ ಅಂಡ್ ಮೋರ್ ಪ್ರಾಫಿಟ್. ಸೊ ಅಲ್ಲಿ ಜನರನ್ನ ಒಟ್ಟಿಗೆ ತಂದು ಕೆಲಸ ಮಾಡಿಸ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಜನರು ಬಂದಾಗ ಅವರನ್ನ ಕೆಲಸವನ್ನ ಮ್ಯಾನೇಜ್ ಮಾಡಬೇಕು. ಸಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ವರ್ಕ್. ಅವರನ್ನ ಏನಂತ ಕರಿತೇವೆ ನಾವು? ನಾನ್ ಮ್ಯಾನೇಜರಿಯಲ್ ರೋಲ್ ಅಲ್ಲಿ ಇದ್ದಾರೆ. ಸೊ ದೇ ಡು ನಾಟ್ ಮ್ಯಾನೇಜ್ ಎನಿ ಅದರ್ಸ್ ವರ್ಕ್. ಸೊ ದೇ ಮ್ಯಾನೇಜ್ ದೇರ್ ಓನ್ ವರ್ಕ್. ಈಗ ನೀವು ನಿಮ್ಗೆ ಮ್ಯಾಂಗ್ಳೂರಲ್ಲಿ ಪಬ್ಬಸ್ ಗೊತ್ತಿರ್ಬೋದು, ದಟ್ಸ್ ಫೇಮಸ್ ಐಸ್ ಕ್ರೀಮ್ ಶಾಪ್. ಅಲ್ಲಿ ಒಂದು 60 ಟೇಬಲ್ ಇರ್ಬೋದು ಅಂತ ಎಕ್ಸಾಂಪಲ್, ನನಗೆ ಗೊತ್ತಿಲ್ಲ ಎಷ್ಟು ಉಂಟು ಅಂತ. 60 ಟೇಬಲ್ ಇದೆ ಅಂತ ಇದು ಮಾಡ್ಕೊಳ್ಳಿ. ಒಬ್ಬ ವೇಟರ್ಗೆ 4 ಟೇಬಲ್ ಕೊಟ್ಟಿದ್ದಾರೆ. ಅವಾಗ ಎಷ್ಟು ಆಯ್ತು? ಟೋಟಲ್
15 ಜನ ವೇಟರ್ಸ್ ಬೇಕು. 15 ಜನ ವೇಟರ್ಸ್ ಅಲ್ಲಿ ನೀವು ನೋಡ್ತಾ ಇರ್ತೀರ, ದೊಡ್ಡ ಕ್ಯೂ ಇರ್ತದೆ. ಇದು ಯಾವ ದಿನ ಹೋದ್ರು ಸಹ ಮಧ್ಯಾಹ್ನ ಹೊತ್ತಿಗೆಲ್ಲ ಉದ್ದದ ಕ್ಯೂ ಇರ್ತದೆ. ಅವರಿಗೆ ಹೇಗೆ ಸರ್ವ್ ಮಾಡ್ತಾರೆ? ಆ ವೇಟರ್ ಆ 4 ಟೇಬಲ್ನ ಕೆಲಸಕ್ಕೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಅವನು ಬೇರೆಯವರ ಕೆಲಸಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಈ 15 ಜನ ವೇಟರ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಒಂದು 3 ಜನ ಇರ್ತಾರೆ. ಸೊ ಇವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಕಸ್ಟಮರಿಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ನೋಡ್ತಾರೆ. ಇವರನ್ನೇನು ಫಸ್ಟ್ ಲೈನ್ ಮ್ಯಾನೇಜರ್ಸ್ ಅಂತ ಕರಿತೀವಿ. ಸೊ ಓನರ್ ಯಾರಿರ್ಬೋದು? ಓನರ್ ಮೈಟ್ ಬಿ ಎ CEO. he will plan the activities of the organization. ಮ್ಯಾನೇಜರ್ಸ್ ಅಥವಾ ಕ್ಯಾಶಿಯರ್ ಏನ್ ಮಾಡ್ತಾರೆ, ಅವರದ್ದು ಸ್ವಲ್ಪ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಡಿಟರ್ಮೈನ್ ಆಗಿರ್ತದೆ. ಆದ್ರೆ ಕೆಳಗೆ ನೋಡುವಾಗ 15 ಜನ ವೇಟರ್ಸ್ ಇದ್ದಾರಲ್ಲ, ಅವರು ಏನ್ ಮಾಡ್ತಾರೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ವರ್ಕ್ ಅಲಾಟೆಡ್ ಟು ದೆಮ್. ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಅದರ್ ವರ್ಕ್. ಬಟ್ 3 ಜನ ಅವರ ಮೇಲ್ಗಡೆ ಇದ್ದಾರಲ್ಲ, ಇವರನ್ನು ನೋಡಿಕೊಳ್ಳಿಕ್ಕೆ ಅವರನ್ನ ಏನಂತ ಕರಿತೀವಿ? ಸೂಪರ್ವೈಸರಿ ರೋಲ್. ಇವರು ಒಬ್ಬೊಬ್ಬರಿಗೆ 3 ಜನ ಅಂದ್ರೆ ಒಬ್ಬೊಬ್ಬರಿಗೆ 5 ಜನರ ವೇಟರ್ ಅನ್ನ ನೋಡ್ಬೇಕು ಅವರು. ಸೊ 15 ಜನ ವೇಟರ್ನ 3 ಜನ ಅಂದ್ರೆ 5 ಜನ ವೇಟರಿಗೆ ಒಬ್ಬ ಸೂಪರ್ವೈಸರ್ ಇರ್ತಾನೆ. ಅವನು 5 ಜನ ವೇಟರ್ ಸರಿಯಾಗಿ ಕೆಲಸ ಮಾಡ್ತಾರ ಇಲ್ವಾ ನೋಡ್ತಾರಲ್ವಾ, ಅದನ್ನೇನು ಸೊ ದಟ್ ವರ್ಕ್ ಕೆಲಸ ಸರಿಯಾಗಿ ಆಗುವ ಹಾಗೆ, ಅವರಿಗೆ ಕರೆಕ್ಟ್ ಆಗಿ ಆರ್ಡರ್ ಟೇಬಲ್ ಕೂತ್ಕೊಂಡಿದ್ದ ಕಸ್ಟಮರಿಗೆ ಸರಿಯಾಗಿ ಆರ್ಡರ್ ರೀಚ್ ಆಗುವ ಹಾಗೆ ನೋಡಿಕೊಳ್ಳುವ ಕೆಲಸವನ್ನ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ನಾವೇನು ಓದ್ತೇವೆ, ಸಮ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ವರ್ಕ್, ದೇ ಮ್ಯಾನೇಜ್ ದಿ ಆಕ್ಟಿವಿಟಿ ಆಫ್ ದೇರ್ ಓನ್, ಸೊ ದೇ ಆರ್ ಇನ್ ಅ ನಾನ್ ಮ್ಯಾನೇಜರಲ್ ಪೊಸಿಷನ್. ಬಟ್ ಆರ್ ಇಂಟ್ರೆಸ್ಟ್ ಇಸ್ ಟು ಲರ್ನ್ ದಿ role of the manager who manages the activities of the other people and getting things done through other people. See, mostly we learn the activities of managers who are responsible for the work of the other people, who are responsible. ಬೇರೆಯವರಿಂದ ಕೆಲಸ ಮಾಡಿ ತಗೊಳ್ಬೇಕಲ್ವಾ ಕೆಲಸ, ಅವರ ವರ್ಕಿಗೆ ನಾವು ರೆಸ್ಪಾನ್ಸಿಬಲ್ ಆಗಿದ್ದೇವೆ, ಅವರದ್ದು ಕೆಲಸವನ್ನ ನಾವು ನೋಡ್ಕೊಳ್ಬೇಕು, ಸ್ಟಡಿ ಮಾಡ್ಬೇಕಾಗ್ತದೆ. ಸೊ ಈಗ ಏನ್ ನೋಡಿದ್ವಿ, ಆರ್ಗನೈಸೇಷನ್ ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಆರ್ಗನೈಸೇಷನ್ 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಹೊಂದಿರ್ತದೆ. ಒಂದು ಏನಂತ ಹೇಳಿದ್ರೆ, organization has a purpose, that is the objective of the organization. Then organization has a people, and then organization has a structure will determine ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಅವರು ಹೇಗೆ ಕೆಲಸ ಮಾಡಬೇಕು. ನಾವು ಮ್ಯಾನೇಜ್ಮೆಂಟ್ ಲೆವೆಲ್ ಅನ್ನ ಮುಂದೆ ಓದ್ತೇವೆ, ಆವಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅದು ಕಾನ್ಸೆಪ್ಟ್. ಸ್ಟ್ರಕ್ಚರ್ ನ ಒಳಗೆ ಕೆಲಸ ಮಾಡಬೇಕು, ಯಾರಿಗೆ ಯಾರು ಕೆಲಸವನ್ನ ಹೇಳಬೇಕು, ಯಾರು ಯಾವ ಕೆಲಸವನ್ನ ಮಾಡಬೇಕು, ಇದು ಸ್ಟ್ರಕ್ಚರ್ ಡಿಸೈಡ್ ಮಾಡ್ತಾರೆ. ಟಾಪ್ ಲೆವೆಲ್, ಮಿಡ್ ಲೆವೆಲ್, ಫಸ್ಟ್ ಲೆವೆಲ್ ಮ್ಯಾನೇಜರ್ಸ್ ಇದೆ. ನಾನ್ ಮ್ಯಾನೇಜರ್ ರೋಲ್ ಅಂತ ಬರ್ತದೆ. ಮೇಲ್ಗಡೆ ಟಾಪ್ ಲೆವೆಲ್ ಇರ್ತದೆ, ಅವರು ಪಾಲಿಸಿಯನ್ನ ಡಿಟರ್ಮೈನ್ ಮಾಡ್ತಾರೆ. ಮಿಡ್ ಲೆವೆಲ್ ತನ್ನ ಮೇಲ್ಗಡೆ ಪಾಲಿಸಿಯನ್ನ ಡಿಕೋಡ್ ಮಾಡಿ ಅದನ್ನ ಕೆಳಗಿನ ಮ್ಯಾನೇಜರ್ಸ್ ಹೇಗೆ ಕೆಲಸ ಮಾಡಬೇಕು ಅದರ ಬಗ್ಗೆ ಹೇಳ್ತಾರೆ. ಅದರ ಫಸ್ಟ್ ಲೆವೆಲ್ ಮ್ಯಾನೇಜರ್ಸ್ ಆಕ್ಟಿವಿಟೀಸ್ ಅನ್ನ ಕೆಲಸಗಾರರಿಂದ ಹೇಗೆ ತಗೊಳ್ಬೇಕು, ಆ ಕೆಲಸವನ್ನು ಹೇಗೆ ಮಾಡಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ನಾನ್ ಮ್ಯಾನೇಜರ್ ಲೆವೆಲ್ಸ್ ಅಲ್ಲಿ ಇರುವವರು ಅವರ ಕೆಲಸವನ್ನ ಹೇಗೆ ಮಾಡುವುದು ಅದರ ಬಗ್ಗೆ ನೋಡ್ತಾ ಇರ್ತಾರೆ. ಸೊ ಈಗ ಎಟ್ ಅ ಬ್ರಾಡ್ ಪಿಕ್ಚರ್, ಮ್ಯಾನೇಜ್ಮೆಂಟ್ ಆಸ್ ಅ ಪ್ರೋಸೆಸ್ ಆಫ್ ಕೋಆರ್ಡಿನೇಟಿಂಗ್ ದಿ ವರ್ಕ್ ಆಕ್ಟಿವಿಟೀಸ್ ವಿತ್ ಅಂಡ್ ಥ್ರೂ ಅದರ್ ಪೀಪಲ್. ನಾನು ಇವಾಗಲೇ ಹೇಳಿದ ಹಾಗೆ ಕೆಲಸವನ್ನ ಬೇರೆಯವರಿಂದ ಮಾಡಿಸುವಾಗ ಮಾತ್ರ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡ್ತೇವೆ. ಅವರ ವರ್ಕ್ ಅನ್ನು ಮಾಡುವಾಗ ದಟ್ ಈಸ್ ಅ ನಾನ್ ಮ್ಯಾನೇಜರಲ್ ಆಕ್ಟಿವಿಟಿ. ಅಲ್ಲಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್, ದೇರ್ ಆಲ್ಸೋ ಮ್ಯಾನೇಜ್ಮೆಂಟ್ ಇಸ್ ರಿಕ್ವೈರ್ಡ್ ಎಟ್ ಅ ಪರ್ಸನಲ್ ಲೆವೆಲ್. ಸೊ he has to complete his task, he has to plan his task, he has to coordinate the resources for the activities. But ನಾವು ಇಲ್ಲಿ ಓದುವಾಗ ಮ್ಯಾನೇಜ್ಮೆಂಟ್ ಆಸ್ ಅ process of coordinating work activities with and through other people, so that work activities are completed efficiently and effectively. So ಏನು ನೋಡುವ, the term management is used to refer the process of managing the activities of enterprises. The management ಯಾಕೆ ಯೂಸ್ ಮಾಡ್ತಾರೆ, ಮ್ಯಾನೇಜಿಂಗ್ ದಿ ಆಕ್ಟಿವಿಟೀಸ್ ಆಫ್ ಎಂಟರ್ಪ್ರೈಸಸ್. ಸೊ ಒಂದು ಆರ್ಗನೈಸೇಷನ್ ಒಳಗೆ ನಡೆಯುವ ಕೆಲಸವನ್ನ ರೆಫರ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಇನ್ನು ಸಾಮಾನ್ಯ ಜನರ ಭಾಷೆಯಲ್ಲಿ, ಇನ್ ಲೇಮನ್ಸ್ ಲ್ಯಾಂಗ್ವೇಜ್, ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಗ್ರೂಪ್ ಆಫ್ ಪರ್ಸನಲ್ಸ್ ಆಫ್ ಎಂಟರ್ಪ್ರೈಸಸ್ ಹೂ ಹ್ಯಾವ್ ಸೂಪರ್ವೈಸರಿ ರೋಲ್ ಓವರ್ಸ್ ಅದರ್ಸ್. ಸೊ ನೀವೀಗ ಕೆಲವು ಕಡೆ ಕೇಳ್ತೀರಾ, ಒಂದು ಇನ್ಸ್ಟಿಟ್ಯೂಷನ್ ಅದರ ಮ್ಯಾನೇಜ್ಮೆಂಟ್ ಕೆಟ್ಟದಿದೆ ಅಂತ. ಸೊ ಅವಾಗ ಜನರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡುವ ಗ್ರೂಪ್ ಆಫ್ ಪರ್ಸನಲ್ಸ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಥವಾ ಈ ಪರ್ಟಿಕ್ಯುಲರ್ ಕಂಪನಿ, ಟಾಟಾ ಕಂಪನಿಯ ಮ್ಯಾನೇಜ್ಮೆಂಟ್ ಒಳ್ಳೇದಿದೆ, ಅದರಿಂದಾಗಿ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಎಂಪ್ಲಾಯೀಸ್ ಹೊರಗಡೆ ಓಡಿ ಬರಲಿಲ್ಲ. ಸೊ ಇವೊಂದು ದೇ ಹ್ಯಾಡ್ ಅ ಚಾನ್ಸ್. ಸೊ ದಟ್ ರೆಫರ್ಸ್ ಟು ಅ ಗುಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಪೀಪಲ್
are imbibed to that particular emotions with that particular organization. So management ಅಂದ್ರೆ ಏನು? It refers to group of personals who are responsible for the work of the others. So supervisory roles ಅನ್ನ ಮಾಡ್ತಾ ಇದ್ರೆ ಅವರನ್ನ ನಾವು ಮ್ಯಾನೇಜರ್ಸ್ ಅಂತ ಕರಿತೇವೆ. ಸೊ ಈಗ ಇದನ್ನ ಇನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡುವ ಇನ್ ಟೋಟಲ್ ಇಲ್ಲಿಯ ತನಕ ಡಿಸ್ಕಸ್ ಮಾಡಿದ್ದನ್ನ ದಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ದಿ ಪ್ರೊಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ. ದಿ ಪ್ರೊಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ ಥ್ರೂ ಅಂಡ್ ವಿತ್ ಅದರ್ ಪೀಪಲ್. ಸೊ ಏನ್ ಮಾಡಬೇಕು? ಗೆಟಿಂಗ್ ಥಿಂಗ್ಸ್ ಡನ್, ಕೆಲಸ ಮುಗಿಬೇಕು. ದಿ ಗೋಲ್ ಶುಡ್ ಬಿ ಅಟೈನ್ಡ್. ದಿ ಗೋಲ್ ಮೈಟ್ ಬಿ ಅರ್ನಿಂಗ್ ಹೈಯರ್ ಪ್ರಾಫಿಟ್ ಆರ್ ಮೇಂಟೈನಿಂಗ್. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ನಾನು ಹೇಳಿದೆ, ಮೇಂಟೈನಿಂಗ್ ದಿ ಕ್ರೈಮ್ ರೇಟ್ ಲೋ ಇನ್ ದಿ ಸಿಟಿ. ಸೊ ಅದನ್ನು ಸಹ ಅವರು ಮ್ಯಾನೇಜ್ ಮಾಡಬೇಕಾಗ್ತದೆ ಥ್ರೂ ಆ್ಯಂಡ್ ವಿತ್ ಅದರ್ ಪೀಪಲ್. ಸೊ ಯಾವರಿಂದ? ಥ್ರೂ ಆ್ಯಂಡ್ ವಿತ್ ಅದರ್ ಪೀಪಲ್. ಅವರು ಮ್ಯಾನೇಜ್ ಮಾಡುವ ಜನರನ್ನ, ಆ ಸ್ಟ್ರಕ್ಚರಲ್ಲಿ ಪೀಪಲನ್ನು ಯೂಸ್ ಮಾಡಿಕೊಂಡು ಅವರ ಮುಖಾಂತರ ಕೆಲಸ ಮಾಡಿಸುವುದರ ಮುಖಾಂತರ ಎಫಿಷಿಯೆಂಟ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ಮಾಡಬೇಕು. ಸೊ ಅದಕ್ಕೆ ಅವರು ರಿಸೋರ್ಸ್ ಅನ್ನ ಪ್ರೊವೈಡ್ ಮಾಡಬೇಕಾಗ್ತದೆ. ರಿಸೋರ್ಸ್ ಏನು ಅಂತ ನೋಡುವ, ಯಾವ ಫಂಕ್ಷನ್ಸ್ ಅನ್ನು ಯೂಸ್ ಮಾಡ್ತಾರಂತ ಆಮೇಲಿನ ಸ್ಲೈಡ್ಸ್ ಗಳಲ್ಲಿ ನೋಡುವ. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದಿ ಥಿಂಗ್ಸ್ ಕರೆಕ್ಟ್ಲಿ, ರೆಫರ್ಸ್ ಟು ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಸೊ ಕಡಿಮೆ ಕಾಸ್ಟ್ ಅಲ್ಲಿ ಕೆಲಸವನ್ನ ಮಾಡಿದ್ರೆ ಅದನ್ನ ಏನಂತ ಕರಿತೇವೆ? ಎಫಿಷಿಯನ್ಸಿ ಅಂತ ಕರಿತೇವೆ. ಸೊ ಮಿನಿಮಮ್ ವೇಸ್ಟೇಜ್ ಅನ್ನ ಮಾಡುವುದರ ಮುಖಾಂತರ, ಕರೆಕ್ಟ್ ಟೈಮಿಗೆ ಕೆಲಸ ಮಾಡುವುದರ ಮುಖಾಂತರ, ಬೆಟರ್ ವೇ ಆಫ್ ಡೂಯಿಂಗ್ ಕೆಲಸ ಮಾಡುವುದರ ಮುಖಾಂತರ ಹಿ ವಿಲ್ ಬಿ ಕಡಿಮೆ ಇನ್ಪುಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಾಸ್ಟ್ ಅನ್ನ ಕಡಿಮೆ ಮಾಡ್ತಾನೆ, ರಿಸೋರ್ಸ್ ಅನ್ನ ಕಡಿಮೆ ಯೂಸ್ ಮಾಡ್ಕೊಳ್ತಾನೆ. ಅದನ್ನ ಏನಂತ ಕರಿತೇವೆ ನಾವು? ಎಫಿಷಿಯನ್ಸಿ ಅಂತ ಕರಿತೇವೆ. ಇಫ್ ಹಿ ಈಸ್ ಡೂಯಿಂಗ್ ದಿ ರೈಟ್ ಥಿಂಗ್ಸ್ ಬಟ್ ಹಿ ಯೂಸಸ್ ಸರ್ಟನ್ ಟೈಮ್ಸ್ ಹಿ ಯೂಸಸ್ ಮೋರ್ resources, then he might not be efficient but he might be effective. ಆ ಕರೆಕ್ಟ್ ಟೈಮಿಗೆ ಕೆಲಸವನ್ನ ಮುಗಿಸಿದ್ದಾನೆ, ಅವನು ಗೋಲ್ ಅಟೈನ್ಮೆಂಟ್ ಅನ್ನ ಮಾಡಿದ್ದಾನೆ, ಬಟ್ he might not be efficient. Sometime he might not be efficient, but we require the optimum balance between efficiency and effectiveness. So ಅದರಿಂದಾಗಿ if organization is both efficient and effective, then it will be able to achieve ಮೋರ್ ಪ್ರಾಫಿಟ್. ಇಲ್ಲಿನ ಎಫಿಷಿಯನ್ಸಿ ಕಾಸ್ಟಿನ ಬಗ್ಗೆ ಮಾತಾಡ್ತದೆ. ಸೊ ಕಾಸ್ಟ್ ಕಡಿಮೆ ಮಾಡಬೇಕು ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡಲಿಲ್ಲ ಅಂತ ಹೇಳಿದ್ರೆ ದಟ್ ಆಲ್ಸೋ ಇನ್ಕ್ರೀಸಸ್ ದಿ ಕಾಸ್ಟ್. ಸೊ ಇವತ್ತು ಡೆಲಿವರಿ ಮಾಡೋದನ್ನ ನಾಳೆ ಡೆಲಿವರಿ ಮಾಡಿದ್ರೆ ಅವಾಗ ಕಾಸ್ಟ್ ಜಾಸ್ತಿ ಆಗ್ತದೆ. ಅದೇ ಥರ ಎಫೆಕ್ಟಿವ್ನೆಸ್ ಅನ್ನುವಂಥದ್ದು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಲೇಟ್ ಮಾಡ್ತಾ ಹೋದ್ರೆ ಸಹ ಅದು ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ತದೆ. Efficiency means doing the things correctly, refers to relationship between input and output, seeks to minimize the resources and cost. Effectiveness means doing the right things, that is goal attainment. Meaning of management. ಇಲ್ಲಿ ತನಕ ನಾವು ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ನೋಡಿದ್ವಿ. ಈಗ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಟೇಕ್ಸ್ ಪ್ಲೇಸ್ ವಿದಿನ್ ಆನ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಮ್ಯಾನೇಜ್ಮೆಂಟ್ ಎಲ್ಲಿ ನಡೀತದೆ? ಆರ್ಗನೈಸೇಷನ್ ಇದ್ದಾಗ ಪೀಪಲ್ ಡೆಲಿಬರೇಟ್ಲಿ ಕಮ್ ಟುಗೆದರ್ ಟು ಅಕಂಪ್ಲಿಷ್ ಸರ್ಟೆನ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇದ್ದಾಗ ಮಾತ್ರ ಆರ್ಗನೈಸ್ ಸ್ಟ್ರಕ್ಚರ್ನ ಒಳಗೆ ಮ್ಯಾನೇಜ್ಮೆಂಟ್ ನಡೀತದೆ. ಅಲ್ಲಿ ಮ್ಯಾನೇಜ್ಮೆಂಟ್ ಇಸ್ ಪ್ಲೇಸ್ಡ್ ಅಟ್ ದಿ ಟಾಪ್ ಆಫ್ ದಿ ಆರ್ಗನೈಸೇಷನ್, ಅಂಡರ್ ವಿಚ್ ಮ್ಯಾನೇಜ್ಮೆಂಟ್ನ ಕೆಳಗೆ ಎಲ್ಲಾ ಕೆಲಸಗಳು ಬರ್ತದೆ. ಸೊ ಯಾರು ಮ್ಯಾನೇಜ್ ಮಾಡ್ತಾರೆ? ದಿ ಸೂಪರ್ವೈಸರಿ ರೋಲ್, ದಿ ಪರ್ಸನ್ ಹೂ ಇಸ್ ಮ್ಯಾನೇಜಿಂಗ್ ಇಸ್ ದಿ ಫೌಂಡೇಶನ್ ಅಪಾನ್ ವಿಚ್ ಆರ್ಗನೈಸೇಷನ್ ಬಿಲ್ಡ್. ಯಾರು ಮ್ಯಾನೇಜರ್ ಇದ್ದಾನೆ ಅವನಿಂದಾಗಿ ಆ ಮ್ಯಾನೇಜ್ಮೆಂಟಿನ ಎಲ್ಲಾ ಕೆಲಸಗಳು ನಡೀತಾ ಇರ್ತದೆ. ವಿದಿನ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆ ಅಲ್ವಾ, ಅದರ ಒಳಗಡೆ ಮ್ಯಾನೇಜರ್ಸ್ ಅಲೋಕೇಟ್ ದಿ ರಿಸೋರ್ಸಸ್ ಯೂಸಿಂಗ್ ದಿ ಫಂಕ್ಷನ್ಸ್ ಮೋಸ್ಟ್ ಎಫೆಕ್ಟಿವ್ಲಿ ಅಂಡ್ ಅಚೀವ್ ದಿ ಆರ್ಗನೈಸೇಷನ್ ಗೋಲ್ಸ್. ಸೊ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗಿರುವಂಥದ್ದೇ ಗೋಲನ್ನು ಅಚೀವ್ ಮಾಡಲಿಕ್ಕೆ ಯಾರಿಂದ? ಪೀಪಲ್ ಇಂದ. ಸೊ ಆರ್ಗನೈಸ್ ಸ್ಟ್ರಕ್ಚರ್ ಇದೆಲ್ಲ ಅದು ಏನನ್ನು ಡಿಟರ್ಮೈನ್ ಮಾಡ್ತದೆ? ಸ್ಟ್ರಕ್ಚರ್, ಪೀಪಲ್ ಅಂಡ್ ಗೋಲ್ಸ್ ಡಿಟರ್ಮೈನ್ ವಾಟ್ ಆರ್ಗನೈಸೇಷನ್ ಈಸ್. ಸೊ ಸ್ಟ್ರಕ್ಚರ್ ಅನ್ನ ನಾವು ಮುಂದೆ ಮಿಡಲ್ ಲೆವೆಲ್, ಟಾಪ್ ಲೆವೆಲ್ ಮತ್ತೆ ಲೋವರ್ ಲೆವೆಲ್ ಅಂತ ಓದುವಾಗ ಅದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡುವ. ಅದು ಬಿಟ್ರೆ ರಿಸೋರ್ಸಸ್ ಅನ್ನ ನಾವು 5 M's ಅಂತ ಕರಿತೇವೆ: ಮೆನ್, ಮೆಟೀರಿಯಲ್, ಮೆಷಿನರಿ, ಮೆಥಡ್ಸ್ ಅಂಡ್ ಮನಿ. ಸೊ ದಿಸ್ ಆರ್ ದಿ ರಿಸೋರ್ಸಸ್ ಯೂಸ್ಡ್ ಬೈ ದಿ ಆರ್ಗನೈಸೇಷನ್ ಮ್ಯಾನೇಜರ್
he will plan the resources, he will organize the resources, he will lead the resources, and he will control if required. He will control the resources to achieve the organizational goal. So within the organized structure, manager allocate the resources using the functions most effectively and efficiently. So effectively ಮತ್ತೆ efficient ಆಗಿ ಕಂಟ್ರೋಲ್ ಮಾಡುವುದರ ಮುಖಾಂತರ he will plan men, material, machinery, methods and money. He will organize everything in a place, and he will lead the resources. These are the functions of management, which we are going to study in detail in upcoming sessions. So next, definitions of management. According to Mary Parker Paulette, management is the art of getting of things through people. Management is the art of getting of things through people. ಜನರಿಂದ ಕೆಲಸ ಮಾಡಿಸುವುದನ್ನ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಹೆರಾಲ್ಡ್ ಕೂನ್ಸ್, ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅಂಡ್ ವಿತ್ ದಿ ಪೀಪಲ್ ಇನ್ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್. ಆರ್ಗನೈಸ್ ಆದ ಗ್ರೂಪಿನ ಮುಖಾಂತರ ಕೆಲಸ ಮಾಡಿಸುವುದನ್ನ, ನೀವೀಗ ಪೀಪಲ್ಸ್ ಇಂದ ಕೆಲಸ ಮಾಡಿಸುವುದರ ಮುಖಾಂತರ ಟೋಟಲ್ ಆರ್ಗನೈಸೇಷನ್ ಕೆಲಸವನ್ನ ಮಾಡಿಸುವುದನ್ನ ಏನಂತ ಕರಿತೇವೆ, ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಅಂತ ಹೇಳ್ತಾರೆ. To manage is to forecast and to plan, to organize, to command, to coordinate and to control. This is the definition given by Henry Fayol. George R. Terry given the definition as management is a distinct process consisting of planning, organizing, activating, controlling performance to determine and accomplish the objective by use of people and resources ಅಂತ ಹೇಳ್ತಾರೆ. So to conclude, management is defined as the process of getting things done through people or by people. So ಅದನ್ನ ಏನಂತ ಕರಿತೇವೆ, ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಅಚೀವ್ಮೆಂಟ್ ಆಫ್ ಅಬ್ಜೆಕ್ಟಿವ್ ವಯಾ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡಬೇಕು, ಎಫೆಕ್ಟಿವ್ ಮತ್ತೆ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡಬೇಕು. ಅಂಡ್ ಅಟೈನ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ ಬೈ ಪ್ಲಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್, ಕಂಟ್ರೋಲಿಂಗ್ ದಿ organizational resources. So references: K.S. Adiga 2007 Principles of Management by Subha Prakashana, Chabra T.N. Principles and Practice of Management 6th edition by Dhanpatra and Company Limited, L.M. Prasad Principles and Practice of Management 6th edition by Sultan Chand and Sons Limited, B.S. Ramanan Chandrasekhara K 2019 Principles of Management 1st edition, New United Publishers. This book I recommend you to read for the semester. Stephen P. Robinson and Mary Kotler and DeCanzo 2016 Fundamentals of Management 10th edition, Pearson Global Edition. These are the references I use for this lecture. Now MCQs. Which term best describe the process of obtaining, deploying, utilizing the variety of resources to contribute to an organization's success? Option A planning, option B organizing, option C staffing, option D management. The answer is management. Which title is given to an individual who is in charge of activities of group of employees engaged in related activities within an unit of organization? Option A manager, option B employee, option C vendor, option D contractor. Answer is the manager. MCQs. Which term best describe the process of obtaining, deploying and utilizing the variety of resources to contribute to an organization's success? Option A planning, option B organizing, option C staffing, option D management. The answer is management. Which title is given to an individual who is in charge of activities of group of employees engaged in related activities within an unit of organization? Option A manager, option B employees, option C vendor, option D contractor. Answer ನೋಡಿ ಯಾವ್ದಾಗಿರ್ಬೋದು ಆನ್ಸರ್. Option D manager. To manage is to forecast and to plan, to organize, to command, to coordinate and to control. This definition is given by her. To manage
is to forecast and to plan, to organize, to command, to coordinate, and to control. This definition is given by option A, Harold Kuhns, option B, Heinz Weyrich, option C, George R. Terry, option D, Henry Fayol. Answer nodva? Answer is Henry Fayol. Management is a distinct process consisting of planning, organizing, activating, and controlling performance to determine and accomplish the objective by use of people and resources. This definition is given by Harold Kuhn, option A, Harold Kuhns, option B, Heinz Weyrich, option C, George R. Terry, option D, Henry Fayol. Answer is George R. Terry. Management is the art of getting things done through and with the people in formally organized group. Option A, Harold Kuhns, option B, Heinz Weyrich, option C, George R. Terry, option D, Henry Fayol. Answer is Harold Kuhns.